ಅಡ್ವಾನ್ಸ್ ಟೆಕ್ನಾಲಜಿ ಇದೀವಿ ನಾವು, ಎಲ್ಲೆಂದು ಎಲ್ಲಿಗೂ ಹೋಗೋಷ್ಟು ಶಕ್ತಿ ಹೊಂದಿದೀವಿ. ಬಟ್ ಆದ್ರೆ ರಕ್ತನ ನಾವು ಕೃತಕವಾಗಿ ಉತ್ಪತ್ತಿ ಮಾಡೋ ಶಕ್ತಿ ಭಗವಂತ ನಮಗೆ ಕೊಟ್ಟಿಲ್ಲ. ಜೀನೇಂದ್ರಿ ಅವರು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಆ ಮಹಾಯುದ್ಧದಲ್ಲಿ ಅವರು ಫಸ್ಟ್ ರೆಕಗ್ನೈಸ್ ಮಾಡಿದ್ದು ಏನಂತ ಹೇಳಿದ್ರೆ, ಅಲ್ಲಿ ಗನ್ಗಳಿಲ್ಲ ಅಂತ ಆಗ್ಲಿ, ಅಥವಾ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಅಂತ ಆಗ್ಲಿ, ಅಥವಾ ವೈದ್ಯರಿಲ್ಲ ಅಂತ ಆಗ್ಲಿ, ಅಥವಾ ನರ್ಸಸ್ ಇಲ್ಲ ಅಂತ ಆಗ್ಲಿ, ಅಥವಾ ಫಸ್ಟ್ ಏಡ್ ಇಲ್ಲ ಅಂತ ಆಗ್ಲಿ ಅಂತ ಅವ್ರು ಯೋಚನೆ ಮಾಡಿದ್ದು. ಆ ಜಾಗದಲ್ಲಿ ಇದೆಲ್ಲ ಇದೆ, ಆದ್ರೆ ಒಬ್ಬ ಜೀವ ಉಳಿಸ್ಲಿಕ್ಕೆ ಬೇಕಾಗಿರೋ ಮಹತ್ವವಾದ ರಕ್ತ ಇಲ್ಲ. ಸೊ ಈ ರಕ್ತನ ಬೇಕು ಅಂದ್ರೆ ನಾನೇನ್ ಮಾಡ್ಬೇಕು? ಸೊ ಅವಾಗ ಅವರಿಗೆ ಯಾರೋ ಸಜೆಸ್ಟ್ ಮಾಡ್ತಾರೆ, ನೀನ್ ನೋಡಪ್ಪ, ನೀನ್ ಒಬ್ಬ ದೇಹದಲ್ಲಿ ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ಎಷ್ಟಿರುತ್ತೆ ರಕ್ತ? 4 to 5 ಲೀಟರ್ ಬ್ಲಡ್ ಇರುತ್ತೆ, ಹೌದಲ್ವಾ? ಸೊ ಒಬ್ಬ ವ್ಯಕ್ತಿ ಒಂದೇ ಬಾಟಲ್, ಅದು 350 ml ಬ್ಲಡ್ ಕೊಡ್ಲಿಕ್ಕೆ ಸಾಧ್ಯ. ಮುಂಚೆ ಎಲ್ಲ ಒಂದು 250 ತೆಗಿತಿದ್ರು ಗ್ಲಾಸ್ ಬಾಟಲ್ ಅಲ್ಲಿ. ಸೊ 350 ml ಬ್ಲಡ್ ಕೊಡ್ಲಿಕ್ಕೆ ಅಷ್ಟೇ ಸಾಧ್ಯ ಅಂತ ಹೇಳಿ ಸಜೆಸ್ಟ್ ಮಾಡಿದಾಗ ಅವ್ರು ಯೋಚನೆ ಮಾಡ್ತಾರೆ, ನನ್ನ ಒಬ್ಬನಿಂದ ನನ್ನ ಒಬ್ಬನ ಜೀವ